ಹಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ? ಹೊಟ್ಟೆ ತುಂಬ ತಿಂತೀನಿ ನಾನು. ಈಗಲೇ ಈ ಮೊಟ್ಟೆನ ತಿಂತೀನಿ. ಆಲದ ಮರದ ಮೇಲೆ ಒಂದು ಪಕ್ಷಿ ದಂಪತಿಗಳು ವಾಸಿಸ್ತಿತ್ತು. ಅವುಗಳಿಗೆ ಹೊಸದಾಗಿ ಮದ್ವೆ ಆಗಿರುತ್ತೆ. ಪಕ್ಷಿ ಪ್ರೆಗ್ನೆಂಟ್ ಆಗಿತ್ತು. ಇಬ್ರು ತುಂಬಾ ಸಂತೋಷವಾಗಿ ಅವ್ರ ಜೀವನ ಕಳೀತಿದ್ರು. ಅದೇ ಮರದ ಮೇಲೆ ಒಂದು ಹದ್ದು ವಾಸಿಸ್ತಿತ್ತು. ಅದರ ಒಂದು ರೆಕ್ಕೆ ಚೆನ್ನಾಗೇ ಇತ್ತು, ಆದ್ರೆ ಪಾಪ ಇನ್ನೊಂದು ರೆಕ್ಕೆ ಅದಕ್ಕೆ ಹೇಟಾಗಿತ್ತು. ಹೇಗಿದ್ಯಾ ಅಮ್ಮ ನೀನು? ಹೊರಗಡೆ ಹೋಗ್ತಿದ್ದೀರಾ ಇಬ್ರು? ಒಳ್ಳೇದು. ಅದ್ದೇ ಎಷ್ಟ್ ಸರಿ ಹೇಳಿದೀನಿ ನಾನು ನಿಂಗೆ. ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಕೇಳಿದ್ರೆ ಕೆಲ್ಸ ಆಗಲ್ಲ ಅಂತ ಗೊತ್ತಿಲ್ವಾ? ಏನ್ ಹದ್ದಣ್ಣ, ನಾವ್ ಎಲ್ಲೋದ್ರೆ ನಿಮ್ಗೇನು? ನಿಮ್ಗ್ಯಾಕ ಚಿಂತೆ? ನೀನು ಈ ಮರದ ಮೇಲೆನೆ ಕೂತಿರ್ತೀಯ, ಎಲ್ಲೂ ಹೋಗಲ್ಲ ಬರಲ್ಲ. ಅದು ಅಲ್ದೆ ನಿನ್ನ ಆಲನೆ ಪಾಲನೇನು ನಾವೇ ನೋಡ್ಬೇಕಾಗಿದೆ. ಅಯ್ಯೋ, ನಾನಂತೂ ಸುಮ್ಮನೆ ಕೇಳ್ದೆ. ನೀವಿಬ್ರು ರೆಡಿಯಾಗಿ ಹೊರಟಿದ್ರಲ್ವಾ? ಚೆನ್ನಾಗಿ ಕಾಣ್ತಿದ್ರಲ್ವಾ? ಆ ದೇವರು ನಿಮ್ಮ ಜೋಡಿನ ಹೀಗೆ ಇಟ್ಟಿರ್ಲಿ. ಧನ್ಯವಾದ. ಆದ್ರೆ ನೀವಂತೂ ಜೋಡಿ ಆಗಕ್ಕಾಗೋದೇ ಇಲ್ಲ, ಯಾಕಂದ್ರೆ ನಿಮ್ದೊಂದು ರೆಕ್ಕೆ ಚೆನ್ನಾಗಿಲ್ಲ ಅಲ್ವಾ? ಈ ಪಕ್ಷಿಗಳು ಎರಡು ಹದ್ದತ್ರ ಈ ತರನೇ ಮಾತಾಡ್ತಾ ಇತ್ತು. ಆ ಮರದ ಮೇಲೆ ಬೇರೆ ಪಕ್ಷಿಗಳು ಇಲ್ದೇ ಇರುವ ಕಾರಣದಿಂದ ಅವುಗಳೇ ಹದ್ದಿಗೆ ಆಹಾರ ತಂದು ಕೊಡ್ಬೇಕಾಗಿತ್ತು. ಒಂದಿನ ಏನಾಯ್ತಂದ್ರೆ ಪಕ್ಷಿ ಹಣ್ಣು ತಿಂತಿತ್ತು. ಅರೆ ವಾ, ಮಜಾ ಬರ್ತಿದೆ. ನನ್ನ ಸ್ವಾಮಿಗಳು ಈ ಹಣ್ಣನ್ನ ಯಾವ ಮರದಿಂದ ತಂದ್ರಂತ ಗೊತ್ತಿಲ್ಲ, ತಿಂತಿದ್ರೆ ಅಷ್ಟು ರುಚಿಯಾಗಿದೆ. ಏನಮ್ಮ ಏನ್ ತಿದ್ದೀಯಾ? ನಂಗೂ ಜೋರಾಗಿ ಹೊಟ್ಟೆ ಹಸಿತಾ ಇದೆ. ಏನಾದ್ರೂ ತಿನ್ನಕ್ಕಿದ್ರೆ ಕೊಡ್ತೀಯಾ? ಈ ಹದ್ದಿನ ಕಣ್ಣು ಯಾವಾಗ್ಲೂ ನನ್ನ ಆಹಾರದ ಮೇಲೇನೆ ಇರುತ್ತೆ. ಇದಕ್ಕೆ ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಿಲ್ವಾ? ಯಾವಾಗ ನೋಡು ನನ್ನ ಆಹಾರನೇ ನೋಡ್ತಾ ಇರುತ್ತೆ. ಏನಾಯ್ತು? ಇವತ್ತೇನು ಮಾಡ್ಲಿಲ್ವಾ? ತರ್ತೀನಿ ರೀ. ಪಕ್ಷಿಯ ರಾತ್ರಿಯ ಆಹಾರ ಹದ್ದಿಗೆ ತಗೊಂಡು ಕೊಡುತ್ತೆ. ಹದ್ದು ಅದನ್ನ ತಿನ್ನಕ್ಕೆ ಶುರು ಮಾಡ್ದಂಗ್ಲೆ ಅದು ರಾತ್ರಿ ಮಾಡಿರುವ ಆಹಾರ ಅಂತ ಅದು ಕಂಡುಹಿಡಿಯುತ್ತೆ. ಏನಮ್ಮ, ಇದು ನಿನ್ನೆ ರಾತ್ರಿದಲ್ವಾ? ಇವತ್ತೇನು ಮಾಡಿಲ್ವಾ? ಇರೋದನ್ನೇ ಕೊಡಕ್ಕಾಗೋದು. ಬೇಕಂದ್ರೆ ತಿನ್ನಿ, ಇಲ್ಲಾಂದ್ರೆ ಬೇಡ. ಯಾವಾಗ್ಲೂ ನೀನು ನಿನ್ನೆದ್ದೇ ಕೊಡೋದು ನಂಗೆ. ಮತ್ತೆ ನೀನಂತೂ ಒಳ್ಳೇದೊಳ್ಳೆ ತಿಂತಿರ್ತೀಯ. ನಂಗೂ ಏನಾದ್ರೂ ಒಳ್ಳೆ ತಿನ್ಬೇಕಂತ ಮನ್ಸಾಗ್ತಿದೆ. ನಂಗೂ ಏನಾದ್ರೂ ಕೊಡ್ತೀಯಾ? ನೀವೀ ಮರದ ಮೇಲೆನೆ ಕೂತ್ಕೊಂಡು ನನ್ ತಲೆ ತಿಂತಾ ಇರ್ತೀರ. ಯಾವಾಗ್ಲೂ ಎಲ್ಲೂ ಎಗಿರಿ ಹೋಗಕ್ಕಾಗಲ್ಲ. ಇದೇ ಮರದ ಮೇಲೆ ದಿನ ಕಳೀತೀರಾ. ತಿನ್ನೋದಕ್ಕೆ ಏನಾದ್ರೂ ಸಿಕ್ಕಿದ್ರು ಏನಾದ್ರೂ ಒಂದು ಕೊರತೆ ಹೇಳಿ. ಅರೆ, ನನ್ ಗಂಡ ಬೆಳಗ್ಗೆ ರಾತ್ರಿ ಕಷ್ಟಪಟ್ಟು ಆಹಾರ ತರ್ತಾನೆ. ಆ ಆಹಾರ ನಿನಗ್ ಕೊಡ್ಬೇಕಂತ ನೀನ್ ಅನ್ಕೊಂಡಿದೀಯಾ? ಏನ್ ಸಿಗುತ್ತೋ ಅದನ್ ತಿನ್ನು. ಹದ್ದು ಏನೂ ಮಾತಾಡ್ದೆ ಪಾಪ ಅದೇ ಆಹಾರನ ತಿನ್ನುತ್ತೆ. ದಿನ ಪಕ್ಷಿಯ ಈ ತರದ ಮಾತುಗಳನ್ನ ಕೇಳ್ಬೇಕಾಗುತ್ತೆ. ಆದ್ರೆ ಪಾಪ ಅದೇನೂ ಮಾಡಕ್ಕಾಗಲ್ಲ. ಅದಕ್ಕೆ ಪಾಪ ಎಗರಕ್ಕಾಗಲ್ಲ. ಅದ್ರಿಂದ ಅದು ಆಹಾರ ತರೋ ಪ್ರಯತ್ನ ಕೂಡ ಪಾಪ ಮಾಡಕ್ಕಾಗೋದಿಲ್ಲ. ಅದ್ರಿಂದ ಈ ಹಕ್ಕಿಯ ಕಷ್ಟ ಕೊಡೋ ಮಾತುಗಳನ್ನ ಕೇಳಬೇಕಾಗಿತ್ತು. ಅದು ಏನು ಮಾತಾಡದೆ ಕೇಳ್ತಿತ್ತು. ಅಯ್ಯೋ ದೇವ್ರೆ, ನೀನು ಜೀವ ಕೊಟ್ಟು ನನ್ನ ಜೀವನನ ಯಾಕೆ ಹೀಗೆ ಮಾಡಿದೆ? ನಾನು ಬದುಕಿದ್ದು ಈ ಭೂಮಿ ಮೇಲೆ ಯಾರಿಗೆ ಏನು ಮಾಡಲಿ? ನಾನೊಬ್ರಿಗೆ ಭಾರ ಅಷ್ಟೇ. ಈ ಮರದ ಮೇಲಂತೂ ಯಾರು ಬರೋದು ಕೂಡ ಇಲ್ಲ. ಯಾರಾದರೂ ಬಂದರೆ ನನಗೆ ಅವರು ಹೊಟ್ಟೆಗೆ ಹಾಕಬೇಕಾಗತ್ತೆ. ಒಂದಿನದ ವಿಷಯ ಆದರೂ ಹೌದು ಅಂತ ನನ್ನ ಜೀವನ ಹೀಗೇನೆ ಇರುತ್ತಾ? ನೀವು ಯಾಕೆ ನನಗೆ 2 ರೆಕ್ಕೆನ ಸರಿ ಕೊಟ್ಟಿಲ್ಲ? ನಾನು ಹಾರ್ಬೋದಿತ್ತು, ಆಕಾಶದ ಎತ್ತರಕ್ಕೆ ಹಾರ್ಬೋದಿತ್ತು, ಏನು ಬೇಕೋ ಅದನ್ನು ತಿನ್ಬೋದಿತ್ತು. ಯಾರಿಗೂ ಬೇಜಾರಂತೂ ಮಾಡ್ತಿರ್ಲಿಲ್ವಲ್ಲ. ಈ ರೀತಿ ಹದ್ದು ಅದ್ರ ಬಗ್ಗೆ ಅದು ಆಗ ಮಾತಾಡ್ಕೋತಿತ್ತು. ಆಗ ಆ ಮರದ ಬಳಿ ಇರುವ ಒಂದು ಹಾವಿನ ಮೇಲೆ ದೃಷ್ಟಿ ಬೀಳುತ್ತೆ. ಹಾವು ಚೆನ್ನಾಗಿ ಕಣ್ಬಿಟ್ಕೊಂಡು ಮೇಲೆ ನೋಡ್ತಾ ಇತ್ತು. ಈ ಹಕ್ಕಿ ಅಂತೂ ಪ್ರೆಗ್ನೆಂಟು. ಕೆಲವು ದಿನದಲ್ಲಿ ಇದು ಮೊಟ್ಟೆ ಕೊಡುತ್ತೆ. ಅದನ್ನ ನಾನು ಸ್ವಾಹ ಮಾಡ್ತೀನಿ. ತುಂಬಾ ದಿನ ಆಯ್ತು ಮೊಟ್ಟೆ ತಿಂದೆ. ಹಾವಿನ ಮಾತು ಹದ್ದು ಕೇಳಿಸ್ಕೊಳ್ಳುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಆ ಪಕ್ಷಿ 2 ಮೊಟ್ಟೆ ಇಡುತ್ತೆ. ಆ 2 ಪಕ್ಷಿಗಳು ತುಂಬಾನೇ ಸಂತೋಷವಾಗಿರುತ್ತೆ. ಒಂದಿನ ಆ ಪಕ್ಷಿ ಅನಾರೋಗ್ಯಕ್ಕೆ ಒಳಗಾಗುತ್ತೆ. ಅವಳ ಗಂಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಅದ್ದೇ ನೀನಂತೂ ಯಾವುದು ಕೆಲಸ ಮಾಡಲ್ಲ. ನನ್ನ ಹೆಂಡತಿನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಬರೋ ತನಕನ
ನಮ್ಮ ಮೊಟ್ಟೆನ ನೋಡ್ಕೋ. ನೀನು ಟೆನ್ಷನ್ ಮಾಡ್ಕೊಳ್ದೆ ಹೋಗು, ನಾನು ನೋಡ್ಕೊಳ್ತೀನಿ. ಇಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಮತ್ತೆ ಮೊಟ್ಟೆ ಅಲ್ಲೇ ಇರುತ್ತೆ. ಹಾವು ಇದೇ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿತ್ತು. ಒಳ್ಳೇದಾಯ್ತು, ಹಕ್ಕಿ 2 ಮೊಟ್ಟೆ ಇಟ್ಟಿದ್ಯಾ, ಹೊಟ್ಟೆ ತುಂಬಾ ತಿಂತೀನಿ ನಾನು. ಈಗಲೇ ಈ ಮೊಟ್ಟೆನ ತಿಂತೀನಿ. ಆದರೆ ಈ ಹದ್ದಂತೂ ಇಲ್ಲೇ ಕುತ್ಕೊಂಡಿದೆ. ಹಾ, ಅರೆ ಈ ಹದ್ದೇನು ಮಾಡುತ್ತೆ? ಹಾ, ಇದರ ರೆಕ್ಕೆ ಅಂತೂ ಕೆಲಸನೇ ಮಾಡಲ್ಲ. ಇವನನ್ನ ನಂಬ್ಕೊಂಡು ಹಕ್ಕಿಗಳು ಮೊಟ್ಟೆನ ಬಿಟ್ಟೋಗಿದ್ಯಾ. ಹಾವು ಮರದ ಮೇಲೆ ಹತ್ತುತ್ತಾ ಇರುತ್ತೆ. ಇದನ್ನ ಈ ಹದ್ದು ನೋಡ್ಕೊಂಡ್ಬಿಡುತ್ತೆ. ಏಯ್, ಎಲ್ಲಿದ್ಯಾ? ಅಲ್ಲೇ ನಿಲ್ಲೋ. ಧೈರ್ಯ ಮಾಡ್ಕೊಂಡು ಮೇಲೆ ಬಂದ್ರೆ ಯಾರು ನನಗೆ ಎದುರಿಸ್ತಾ ಇರೋದು? ಅಂಗವಿಕಲ ಹದ್ದ, ಏನೂ ಮಾಡೋಕ್ಕಾಗಲ್ಲ. ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದ್ಯಾವುದು ಸರಿಯಾಗಿರಲ್ಲ. ನಾನು ಹಕ್ಕಿಯ ಮೊಟ್ಟೆನ ತಿಂತೀನಿ, ಏನು ಮಾಡುತ್ತೋ ಮಾಡ್ಕೋ. ಹಕ್ಕಿಯ ಮೊಟ್ಟೆ ಹತ್ರ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಣನ ದಾಟ್ಕೊಂಡು ಹೋಗ್ಬೇಕು ನೀನು. ಹಾ, ಹೌದಾ, ನೀನು ನನ್ನೊಟ್ಟಿಗೆ ಹೋರಾಡ್ತೀಯಾ? ಹಾವು ಹದ್ದಿನ ಮಾತು ಏನು ಕೇಳದೆ ಮರದ ಮೇಲೆ ಹತ್ತಾನೆ ಇರುತ್ತೆ. ಅದು ಹೀಗೆ ಮೇಲೆ ಹತ್ತಿದ್ದಂಗ್ಲೇ ಈ ಹದ್ದು ಅದರ ಒಂದು ರೆಕ್ಕೆಯಲ್ಲಿ ತುಂಬಾ ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ. ಅದು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರುತ್ತಂದ್ರೆ ಹಾವಿಗೆ ಅದನ್ನ ಅದು ಕಾಪಾಡ್ಕೊಳಕ್ಕಾಗಿಲ್ಲ. ಅಷ್ಟರಲ್ಲೇ 2 ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಹಾ, ಈ ಹಾವು ಇಲ್ಲಿಂದ ಬಂತು? ನನ್ನ ಮಗು ಚೆನ್ನಾಗೇ ಇದೆ ಅಲ್ವಾ? ಪಕ್ಷಿ, ನಿನ್ನ ಮೊಟ್ಟೆನ ನೋಡ್ಕೊ ನೀನು. ನಾನು ಈ ಹಾವನ್ನ ನೋಡ್ಕೊಳ್ತೀನಿ. ಬೇಗ ಹೋಗು, ಇವನು ನಿಮ್ಮ ಮೊಟ್ಟೆನ ತಿನ್ನಕ್ ಬಂದಿದ್ದ. ಆ ಪಕ್ಷಿ ಕೂಡ ಹದ್ದಿನ ಜೊತೆ ಸೇರಿಕೊಳ್ಳುತ್ತೆ ಮತ್ತೆ ಹಾವ್ನ ಅಟ್ಯಾಕ್ ಮಾಡ್ತಾರೆ. ಹಾವು ಭಯ ಪಟ್ಕೊಂಡು ಅಲ್ಲಿಂದ ಅದರ ಪ್ರಾಣ ಕಾಪಾಡ್ಕೊಂಡು ಓಡೋಗ್ಬಿಡುತ್ತೆ. ಪಕ್ಷಿ ಇದನ್ನೆಲ್ಲ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಹದ್ದು ಅದರ ಮಕ್ಕಳ ಪ್ರಾಣ ಕಾಪಾಡ್ಬಿಡ್ತು. ಹದ್ದು ಅಣ್ಣ, ನೀನು ನನ್ನ ಮಕ್ಕಳ ಪ್ರಾಣ ಇವತ್ತು ಕಾಪಾಡಿದ್ಯಾ. ನಾನ್ ನಿನ್ನ ಏನೇನ್ ಮಾತು ಮಾತಾಡಿದೀನಿ, ಆದ್ರೆ ನೀನು ನಿನ್ನ ಪ್ರಾಣನೂ ಲೆಕ್ಕ ಮಾಡ್ದೆ ಹಾವಿನ ಜೊತೆ ಜಗಳ ಮಾಡಿ ನನ್ನ ಮಕ್ಕಳನ್ನ ಕಾಪಾಡಿದ್ಯಾ. ನಿಮ್ಮ ಈ ಸಹಾಯ ನಾನು ಯಾವಾಗ್ಲೂ ಮರೆಯೋದಿಲ್ಲ. ಹದ್ದಣ್ಣ, ನಮ್ಮನ್ನ ಕ್ಷಮಿಸ್ಬಿಡು. ನಮ್ಮ ಕಠೋರವಾದ ಮಾತಿಂದ ನಿಂಗೆ ಬೇಜಾರಾಗಿದೆ ಅಂತ ಗೊತ್ತು. ನಾವಂತೂ ನಿನ್ನ ನಾಲಾಯಕ್ ಅಂತ ಅನ್ಕೊಂಡಿದ್ವಿ, ಆದ್ರೂ ನಮಗೆ ನೀನು ಹೆಲ್ಪ್ ಮಾಡಿದ್ಯಾ. ಅರೇ, ಇದಂತೂ ನನ್ನ ಕರ್ತವ್ಯ. ಇವಾಗ ಪಕ್ಷಿಗಳು 2 ಹದ್ದುನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇತ್ತು ಮತ್ತೆ ಹದ್ದಿನ ಬಳಿ ತುಂಬಾ ಪ್ರೀತಿಯಿಂದ ಮಾತಾಡ್ತಿದ್ವು. ಈಗ 3 ಸೇರಿ ತುಂಬಾ ಸಂತೋಷವಾಗಿ ಆಲದ ಮರದಲ್ಲಿ ಜೀವಿಸ್ತಾ ಇದೆ. ನನ್ನ ಬೇರಿನ ಕೆಳಗೆ ಒಂದು ಹಸಿರು ಸೇಬಿದೆ. ಜಾದು ಈ ಸೇಬದು, ತಕೊಂಡೋಗಿ ಅದರಿಂದ ನಿಮ್ಮೆಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ. ಈ ಕತೆ ಸೀಮಾಪುರ್ ಹಳ್ಳಿಯದು. ಅಲ್ಲಿ ತುಂಬಾ ಪಕ್ಷಿಗಳು ತುಂಬಾ ವರ್ಷ ಕಾಲದಿಂದ ಆ ಕಾಡಲ್ಲಿ ಇರ್ತಿತ್ತು. ಅಲ್ಲಿ ಒಂದ್ ಗಿಳಿರಾಜನೂ ಇತ್ತು. ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಆ ಗಿಳಿರಾಜ ಎಲ್ಲಾ ಪಕ್ಷಿಗಳಿಗೂ ಕಡಿಮೆ ಊಟನ ಕೊಡ್ತಿತ್ತು. ಅದನ್ನಿಟ್ಕೊಂಡು ಒಂದ್ ದಿವ್ಸ ಫುಲ್ಲು ತಿನ್ಬೇಕಾಗಿತ್ತು. ಆದ್ರೆ ಈ ವಿಷಯ ಆ ಪಕ್ಷಿಗಳಿಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರ ರಾಜಾನೇ ಅವ್ರ ಊಟ ಎಲ್ಲ ತಿಂತಿದ್ದಾರೆ ಅಂತ ಇವರೆಲ್ಲ ಯೋಚನೆ ಮಾಡ್ತಿದ್ರು. ಈ ತರ ಯೋಚನೆ ಮಾಡಿ ಅವ್ರು ತುಂಬಾ ದುಃಖ ಪಡ್ತಿದ್ರು. ಇದರಿಂದ ಆ ರಾಜನ ಒಳ್ಳೆ ಗುಣಗಳನ್ನು ಇವ್ರು ನೋಡ್ಲಿಲ್ಲ. ಅವ್ರ ರಾಜ ತುಂಬಾನೇ ಕೆಟ್ಟವರು ಅಂತ ಇವರೆಲ್ಲ ಅನ್ಕೊಂಡಿದ್ರು. ಯಾಕಂದ್ರೆ ಆ ರಾಜ ಅವ್ರೆಲ್ಲಾರ್ಗೂ ಸ್ವಲ್ಪ ಆಹಾರನ ಕೊಟ್ಟು ಅದನ್ನೇ ತಿನ್ಬೇಕು ಅಂತ ಹೇಳ್ತಿದ್ರು. ಒಂದೆರಡು ಪಕ್ಷಿಗಳು ತುಂಬಾ ತುಂಟತನ ಮಾಡಿ ಬೇರೆ ಪಕ್ಷಿಗಳ ಆಹಾರವನ್ನು ತಗೊಂಡು ಹೋಗ್ತಿತ್ತು. ಅಲ್ಲಿ 2 ಹದ್ದೂನೂ ಇತ್ತು. ಅವ್ರು ಕೊಟ್ಟಿರೋ ಊಟನೂ ತಿಂದು ಬೇರೆ ಅವ್ರದ್ದು ತಗೋತಿದ್ರು. ಹದ್ದಣ್ಣ, ನಡಿ, ಯಾರದಾದ್ರೂ ತಿಂಡಿ ತಕೊಂಬರೋಣ. ನಮ್ಮ ಹತ್ರ ಇರೋ ಇಷ್ಟ ತಿಂಡಿಯಿಂದ ನಮ್ಮ ಹೊಟ್ಟೆ ಎಲ್ಲಿ ತುಂಬುತ್ತೆ?
ಹಾ ಸರಿ, ಈಗ ಹೋಗೋಣ. ಯಾರ್ದಾದ್ರೂ ತಿಂಡಿ ಕದ್ಕೊಂಡ್ ತರೋಣ, ಮತ್ತೆ ನಮ್ಮ ಹೊಟ್ಟೆ ತುಂಬೋಣ. ಆಮೇಲೆ ಒಂದ್ ಹದ್ದು ಪಾರಿವಾಳದ ಹತ್ರ ಹೋಗುತ್ತೆ. ಅರೆಯೋ ಪಾರಿವಾಳ, ನನ್ನ ತಮ್ಮನ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದೆ. ಔಷಧಿಗೂ ಮೊದಲು ಅವನೇನಾದ್ರೂ ತಿನ್ಬೇಕಾಗುತ್ತೆ. ನಮ್ಮ ಆಹಾರ ಬೆಳಿಗ್ಗೆನೆ ಖಾಲಿ ಆಯ್ತು. ನೀವು ನಿಮ್ಮ ಆಹಾರ ಕೊಡ್ತೀರಾ? ನಂತರ ನನ್ನ ಆಹಾರದಿಂದ ನಿಮಗೆ ಕೊಡ್ತೀನಿ. ಏನು ಪರವಾಗಿಲ್ಲ, ತಕೊಳ್ಳಿ, ಇದನ್ನ ತಕೊಂಡೋಗಿ ಮತ್ತೊಂದು ಗಿಡಗೊನಿಗೆ ತಿನ್ಸಿ. ಅರೆ ವಾ, ನಾನಂತೂ ಇವನನ್ನ ಸುಲಭವಾಗಿ ಮೂರ್ಖ ಮಾಡಿದೆ. ಸಖತ್ತಾಗಿದೆ. ನಾನು ಈ ಆಹಾರನ ನನ್ನ ತಮ್ಮನೊಟ್ಟಿಗೆ ತಿಂತೇನೆ. ತಮ್ಮ ನೋಡು, ನಾನು ಆ ಪಾರಿವಾಳನ ಹೇಗೆ ಮೂರ್ಖ ಮಾಡಿ ಈ ಆಹಾರ ತಂದಿದ್ದೀನಿ ನೋಡು. ನಮ್ಮಿಬ್ಬರ ಹೊಟ್ಟೆ ಇದರಿಂದ ತುಂಬಿ ಹೋಗುತ್ತೆ. ಅಣ್ಣ, ಏನೋ ನಿನ್ನ ಮಹಿಮೆ. ಸರಿ, ಈಗ ತಿಂಡಿ ತಿನ್ನೋಣ. ಆ ಹದ್ದು ಈ ತರಾನೇ ಕಾಡಲ್ಲಿರೋ ಬೇರೆ ಪಕ್ಷಿಗಳನ್ನ ಏಮಾರಿಸ್ತಿತ್ತು. ಏನಾದ್ರೂ ಒಂದ್ ಸುಳ್ಳು ಕಥೆನ ಹೇಳಿ ಬೇರೆ ಪಕ್ಷಿಗಳ ಆಹಾರನ ತಗೊಂಡ್ಬಂದ್ಬಿಡ್ತಿತ್ತು. ಆಮೇಲೆ ಈ ವಿಷಯ ಹಾಗೆ ದೊಡ್ಡದಾಗಿ ಎಲ್ಲಾ ಪಕ್ಷಿಗಳಿಗೂ ಇವ್ರು ಏಮಾರ್ಸೋ ವಿಷಯ ಗೊತ್ತಾದ್ಮೇಲೆ ಎಲ್ಲಾ ಪಕ್ಷಿಗಳು ಒಟ್ಟಿಗೆ ಹೋಗಿ ಗಿಳಿರಾಜ ಹತ್ರ ಆ ಹದ್ದು ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ಆಮೇಲೆ ಗಿಳಿರಾಜ ಅವ್ರನ್ನ ಗುಹೆ ಒಳಗ್ ಕೂಡ ಹಾಕ್ಬೇಕು ಅಂತ ಆದೇಶ ನೀಡ್ತಾರೆ. ಆಮೇಲೆ ಅವರಿಗೆ ಊಟನೂ ಕೊಡಬಾರ್ದಂತಿದ್ರು. ಅವರಿಗೆ ಆಕಾಶದಲ್ಲಿ ಹಾರಕ್ಕೂ ಅನುಮತಿ ಇರಲಿಲ್ಲ. ಗಿಳಿರಾಜ ಅವರಿಗೆ ತುಂಬಾ ಕೆಟ್ಟ ಶಿಕ್ಷೆನ ಕೊಟ್ಟಿದ್ರು. ಅಲ್ಲಿ ಇನ್ನೊಂದ್ ಕಡೆ ಬೋನಿ ಗುಬ್ಬಚ್ಚಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಅದರ ಆಹಾರ ತಿಂತಿತ್ತು. ಆಹಾರ ಕಡಿಮೆ ಸಿಗೋದ್ರಿಂದ ತನ್ನ ಮಕ್ಕಳಿಗೋಸ್ಕರ ಆಹಾರನ ಅಲ್ಲಿ ಇಲ್ಲಿ ಅಂತ ಹುಡುಕ್ತಿತ್ತು. ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ ಹಾಕ್ಬೇಕನ್ನೋದಕ್ಕೋಸ್ಕರ. ಒಂದ್ ದಿವಸ ಬೋನಿ ಗುಬ್ಬಚ್ಚಿ ಆಹಾರ ಹುಡುಕೊಂಡು ಹೋಗ್ತಿತ್ತು. ಅವಾಗ ಅದ್ ನೋಡುತ್ತೆ, ಆ ಕಾಡಲ್ಲಿರೋ ಒಂದು ಮರದ ಕೊಂಬೆ ಒಡೆದ್ ಹೋಗಿ ನೇತಾಡ್ತಿತ್ತು. ಆದ್ದರಿಂದ ಆ ಮರ ಅಳ್ತಿತ್ತು. ಅರೆ ಮರ ಅಣ್ಣ, ನಿಮ್ಗೆ ಏನಾಯ್ತು? ನೀವ್ ಯಾಕೆ ಅಳ್ತಿದ್ದೀರಾ? ಬೋನಿ, ಸಹಾಯ ಮಾಡು. ನನ್ನ ಕೊಂಬೆ ಅರ್ಧ ಮುರಿದೋಗಿದೆ ಮತ್ತೆ ನೇತಾಡ್ತಾ ಇದೆ. ಅದ್ರಿಂದ ನಂಗೆ ತುಂಬಾ ನೋವಾಗ್ತಾ ಇದೆ. ನೀವದನ್ನ ದಯವಿಟ್ಟು ತೆಗೆದುಬಿಡಿ. ಅದ್ರಿಂದ ನನ್ನ ನೋವು ನಿಂತೋಗುತ್ತೆ. ಬೋನಿ ಗುಬ್ಬಚ್ಚಿ ಆ ಕೊಂಬನ್ನ ಒಡೆದು ಬಿಸಾಕತ್ತೆ. ಆ ನೀವು ಸಹಾಯ ಮಾಡಿದ್ರಿ. ನಿಮ್ಗೆ ಯಾವಾಗಾದ್ರೂ ಮುಂದೆ ಸಹಾಯ ಬೇಕು ಅಂದ್ರೆ ನನ್ನ ಹತ್ರ ಬಂದ್ಬಿಡಿ. ನೀವು ಖಂಡಿತ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಮರ ಅಣ್ಣ, ನಾನ್ ನಿಮ್ಗೆ ಏನಂತ ಹೇಳಿ? ಗಿಳಿರಾಜ ನಮ್ಗೆ ಆಹಾರನ ಕಡಿಮೆ ಕೊಡ್ತಾರೆ. ಅದರಿಂದ ಮಾತ್ರ ನನ್ನ ಮಕ್ಕಳಿಗೆ ಹೊಟ್ಟೆ ತುಂಬ್ಸಕ್ ಆಗ್ತಿಲ್ಲ. ಅದ್ರಿಂದಾನೇ ಕಾಡಲ್ಲಿ ಆಹಾರ ಹುಡುಕ್ತಿದ್ದೀನಿ, ಆದ್ರೂ ನನ್ಗೆ ಆಹಾರ ಸಿಗ್ತಿಲ್ಲ. ಆಹಾರದ ಚಿಂತೆ ನೀವು ಮಾಡಬೇಡಿ ಬೋನಿ ಹಕ್ಕಿ. ನಾನೊಂದು ನಿಮಗೆ ವಸ್ತು ಕೊಡ್ತೀನಿ. ಅದ್ರಿಂದ ನಿಮ್ಮ ತಿಂಡಿಯ ಸಮಸ್ಯೆ ಇದೆಯಲ್ಲ, ಅದು ನಿಂತೋಗುತ್ತೆ. ಮರ ಅಣ್ಣ, ಹೇಳಿ, ಅದ್ ಏನು? ನನ್ನ ಬೇರಿನ ಕೆಳಗೆ ಒಂದು ಹಸಿರು ಸೇಬಿದೆ. ಜಾದೂಯಿ ಸೇಬದು. ತಕೊಂಡೋಗಿ ಅದನ್ನ. ಅದ್ರಿಂದ ನಿಮ್ಮೆಲ್ಲಾ ಸಮಸ್ಯೆ ಪರಿಹಾರ ಆಗುತ್ತೆ. ಅರೆ ವಾ, ಇದು ತುಂಬಾನೇ ಒಳ್ಳೆ ವಿಷಯ. ನಾನ್ ಇವಾಗ್ಲೇ ಅದನ್ನ ತಗೋತೀನಿ. ತಕೊಂಡೋಗಿ ಅದನ್ನ ಬಳಸೋಕೆ ನೀವು ಹೀಗೆ ಹೇಳಬೇಕು: ಛೂಮಂತರ್ ಛೂಮಂತರ್, ತರರಂ ಪಂ ಪಂ ತರರಂ ಪಂ ಪಂ. ಅದ್ರಿಂದ ಆ ಜಾದೂಯಿ ಸೇಬು ಮಾತಾಡುತ್ತೆ. ನೀವೇನೇ ಕೇಳಿದ್ರು ಕೂಡ ಅದು ನಿಮ್ಗೆ ತಂದ್ಕೊಡುತ್ತೆ. ಒಂದ್ಸರಿಗದು 2 ಆಸೆ ಈಡೇರಿಸುತ್ತೆ. ಮತ್ತೆ ಕೆಲವು ದಿನಕ್ಕೆ ಅದು ಮಲ್ಗೋಗುತ್ತೆ. ಮತ್ತೆ ಇದನ್ನ ನಡ್ಸೋಕೆ ಅದೇ ಮಂತ್ರ ನೀವು ಹೇಳಬೇಕು. ಬೋನಿ ಗುಬ್ಬಚ್ಚಿ ಆ ಮಾಯೆ ಸೇಬನ್ನು ತಗೊಂಡು ಅಲ್ಲಿಂದ ಹೋಗುತ್ತೆ. ಆಮೇಲೆ ಅದಕ್ಕೆ ಬೇಕಾಗಿರೋದನ್ನ ಅದ್ರ ಹತ್ರ ಕೇಳತ್ತೆ. ಆ ಮಾಯೆ ಸೇಬ್ ಹತ್ರ ಈ ಮಂತ್ರ ಹೇಳಿದ ತಕ್ಷಣ ಆ ಮಾಯೆ ಸೇಬು ಈ ಗುಬ್ಬಚ್ಚಿ ಹತ್ರ ಮಾತಾಡಕ್ಕೆ ಶುರು ಮಾಡ್ಬಿಡತ್ತೆ. ಹೇಳಿ ಬೋನಿ ಅಕ್ಕ, ನಿಮ್ಗೇನು ಬೇಕು? ನಾನು ನಿಮ್ಮೆಲ್ಲ ಇಚ್ಛೆ ಈಡೇರಿಸಿ ಮಲ್ಗಕ್ಕೆ ಹೋಗ್ತೀನಿ. ಮತ್ತೆ ಮಾಯೆ ಸೇಬಣ್ಣ, ನನ್ಗೆ ಸ್ವಲ್ಪ ಆಹಾರ ಬೇಕು. ಅದನ್ನ ನನ್ನ ಮಕ್ಕಳಿಗೆ ಕೊಡಬೇಕು. ಅವರ ಹೊಟ್ಟೆ ಇನ್ನ ತುಂಬಿಲ್ಲ. ನಿಮ್ಮ ಆಜ್ಞೆಯಂತೆ ಆಗ್ಲಿ, ನಾನೀಗ್ಲೇ ನಿಮ್ಗೆ ಆಹಾರ ಕೊಡ್ತೀನಿ. ಆ ಮಾಯೆ ಸೇಬು ತುಂಬಾ ಜಾಸ್ತಿ ಆಹಾರನ ಬೋನಿ ಗುಬ್ಬಚ್ಚಿಗೆ ಎದುರುಗಡೆ ಪ್ರಕಟಿಸುತ್ತೆ. ಅರೆ ವಾ, ನೀವು ತುಂಬಾ ಒಳ್ಳೆಯವರು. ನಿಮ್ಮ ಮಾಯೇನು ಕೆಲಸ ಮಾಡ್ತಿದೆ. ಧನ್ಯವಾದಗಳು ಮಾಯೆ ಸೇಬು. ನಾನು ಜಾದೂಯಿ ಸೇಬು. ನನ್ನ ಜಾದು ಕೆಲಸ ಮಾಡುತ್ತೆ. ನೀವು ನಿಮ್ಮ 2ನೇ ಆಸೆ ಹೇಳಿ. ನಿಮ್ಮ 2ನೇ ಇಚ್ಛೆ ಹೇಳಿ. ಮಳೆ
ಮಳೆಗಾಲ ಶುರುವಾಗ್ಬಿಡತ್ತೆ. ಇದುವರೆಗೂ ನಾನು ಮನೆ ಕಟ್ಕೊಂಡಿಲ್ಲ, ಯಾಕಂದ್ರೆ ಅದಕ್ಕೆ ಕಟ್ಟಿಗೆ ನನ್ಗೆಲ್ಲೂ ಸಿಗ್ಲಿಲ್ಲ. ಈ ಮಳೆಯಿಂದ ತಪ್ಪಿಸ್ಕೊಳಕ್ಕೆ ನೀವ್ ನನ್ಗೊಂದ್ ಮನೆ ಕೊಡ್ತೀರಾ? ಮಾಯಿ ಸೇಬು ಬೋನಿ ಗುಬ್ಬಚ್ಚಿ ಎದುರುಗಡೆ ಒಂದು ಮನೇನ ಪ್ರಕಟಿಸತ್ತೆ. ನೀವು ನನ್ನ ಒಳ್ಳೆ ಸ್ನೇಹಿತರು ಸೇಬಣ್ಣ. ಇವಾಗ ನೀವು ನಿದ್ದೆ ಮಾಡಕ್ ಹೋಗಿ, ನನ್ನ ಆಸೆಗಳು ನೆರವೇರಿದೆ. ಸರಿ ಬೋನಿ ಅಕ್ಕ, ನಾನು ಮಲಗ್ತೀನಿ. ಆಮೇಲೆ ಆ ಮಾಯೆ ಸೇಬು ಕಣ್ಮುಚ್ಕೊಂಡು ನಿದ್ದೆ ಮಾಡಕ್ ಶುರು ಮಾಡತ್ತೆ. ಇನ್ನೊಂದ್ಸತಿ ಬೋನಿ ಗುಬ್ಬಚ್ಚಿ ಮಾಯೆ ಸೇಬತ್ರ ಮಂತ್ರ ಹೇಳ್ತಿರೋವಾಗ ಆ 2 ತುಂಟ ಹದ್ದು ಮಾಯೆ ಸೇಬಿನ ಆ ಮಾಯವನ್ನ ನೋಡ್ಬಿಡತ್ತೆ. ಅರೆ ಅಣ್ಣ, ಅದು ಮಾಂತ್ರಿಕ ಸೇಬು. ನಾವದನ್ನ ಕದಿಬೇಕು. ನಾವು ಮತ್ತೆ ಎಲ್ಲ ಪಕ್ಷಿಗಳನ್ನ ಆಳ್ಬಹುದು. ಅವತ್ ರಾತ್ರಿ ಆ 2 ಹದ್ದುನು ಆ ಮಾಯೆ ಸೇಬಿನ ಹತ್ರ ಬರತ್ತೆ. ಆಮೇಲೆ ಅದರ ಕೊಕ್ಕಿನಿಂದ ಸೇಬನ ಎತ್ಕೊಳ್ಳೋವಾಗ ಆ ಸೇಬು ನಿದ್ದೆಯಿಂದ ಎದ್ಬಿಡತ್ತೆ. ನೀವಿಬ್ಬರು ದುಷ್ಟರು ನನ್ನ ನಿದ್ರೆಯನ್ನು ಹಾಳು ಮಾಡಿದಿರ. ನಿಮಗೀಗ ಶಿಕ್ಷೆ ಸಿಗುತ್ತೆ. ಆ ಮಾಯೆ ಸೇಬು ಆ 2 ಹದ್ದನ್ನು ಅದರ ಕೋಪದ ದೃಷ್ಟಿಯಿಂದ ನೋಡಿ ಅದನ್ನ ಭಸ್ಮ ಮಾಡ್ಬಿಡುತ್ತೆ. ಈ ಕಥೆಯಿಂದ ನಮಗೆ ಸಿಗೋ ನೀತಿ ಏನಂದ್ರೆ, ನಾವು ಬೇರೆಯವರಿಗೆ ಸಹಾಯ ಮಾಡಿದ್ರೆ, ಇತರರಿಗೆ ಒಳ್ಳೆಯದನ್ನ ಮಾತ್ರ ಬಯಸಿದ್ರೆ ಅವಾಗ ನಮಗೆ ಒಳ್ಳೆ ಫಲ ಸಿಗತ್ತೆ. ಬೋನಿ ಗುಬ್ಬಚ್ಚಿ ಆ ಮರಕ್ಕೆ ಸಹಾಯ ಮಾಡಿ ಅದಕ್ಕೆ ಬೇಕಾಗಿದ್ದ ಕೆಲಸನ ಮಾಡ್ಕೋತು. ಆದ್ರೆ ಈ ಕೆಟ್ಟ ಹದ್ದುಗಳು ದುರಾಸೆಯಿಂದ ಅದರ ಪ್ರಾಣನೇ ಕಳ್ಕೋತು. ಇವಾಗ ಮಾಯೆ ಸೇಬು ಬೋನಿ ಗುಬ್ಬಚ್ಚಿ ಹತ್ರನೇ ಇತ್ತು. ಬೋನಿ ಗುಬ್ಬಚ್ಚಿಗೆ ಏನ್ ಬೇಕಿದ್ರು ಮಾಯೆ ಸೇಬ್ ಹತ್ರ ಕೇಳಿ ಅದನ್ನ ಇಸ್ಕೊತಿತ್ತು.